ಸುಪ್ರೀಂ ಕೋರ್ಟ್ ಸಮೇತ ಡೈರೆಕ್ಷನ್ ಇದೆ. ಯಾವುದೇ ಕಾರಣಕ್ಕೂ ಗಿಡ ಹಾಕಿದ್ರೆ ನೀವು ಕೀಳ್ಬಾರ್ದು, ಅವ್ರಿಗೆ ಕೇಸ್ ಹಾಕಬೇಕು, ನಾಶಪಡಿಸ್ಬಾರ್ದು ಅಂತ ಇದೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಹೇಳಿದೆ 3 ಎಕರೆ ಒಳಗಡೆ ಇರಲ್ಲ ಯಾರಿಗೂ ಸಹ ನೀವು ಗಂಟೆಗೆ ಹೋಗಬೇಡ್ರಿ. ಅದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಡಿಸ್ಕಷನ್ ಮಾಡಿ ನಾವು ಒಂದು ಹಂತ ಅದನ್ನೊಂದು ಫೈನಲ್ ಮಾಡೋವರೆಗೆ ನೀವು ಅದಕ್ಕೆ ಉದ್ಯೋಗ ಹೋಗಬಾರ್ದು. ಸರ್ವೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸಾಗುವಳಿ ಮಾಡಿದ್ದಾರೆ, 3 ಎಕರೆ ಒಳಗಿದ್ದವರಿಗೆ ತೊಂದರೆನೂ ಕೊಡಬಾರ್ದು. 3 ಎಕರೆ ಮೇಲಿದ್ರು ಸಹ ಯಾರ್ಯಾರು ಎಷ್ಟು ಸಾಗುವಳಿ ಮಾಡ್ಕೊಂಡು ಸ್ವಾಧೀನ ಇದೆ ಅದನ್ನು ನಮಗೆ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಯಾರು, ಕೇಂದ್ರ ಸರ್ಕಾರದ್ದು. ಮತ್ತು ಸುಪ್ರೀಂ ಕೋರ್ಟು ಸಹ ಕೇಳಿದೆ. ಆದರೆ ಇವರು ಹೋಗಿ 15 ಗುಂಟೆಗೆ ಹೋಗಿ ಬಿಡ್ಸಕ್ಕೆ ಹೋಗಿರಲ್ಲ. ಇವರಿಗೆ ನಲ್ಲಕ್ಕ ಈ ರಾಜ್ಯ ಸರ್ಕಾರ ಅಂತ ಅವ್ರಿಗೆ ಪ್ರಶಸ್ತಿ ಕೊಟ್ಟರು. ಏನಾರಾಗಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಒಂದು ಆಡಳಿತ ಉಳಿಸಿ ಎಲ್ಲ ಜಾಗ ಬಿಡಿಸಿ 15 ಗುಂಟೆ ಬ್ಯಾಲೆನ್ಸ್ ಇತ್ತು, ಅದನ್ನು ಮೊನ್ನೆ ಬಂದು ಶನಿವಾರ ಬಿಡಿಸಿದ್ದಾರೆ ಅಂತೇಳಿ ಇದೇ ಶಾಸಕರ ಮುಖಾಂತರ ಅವ್ರಿಗೆ ಒಂದು ರೆಕಮೆಂಡ್ ಮಾಡಿ ಒಂದು ಒಳ್ಳೆ ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಟ್ರೆ ಒಳ್ಳೆಯದಾಗ. ಇಲ್ಲಿಂದ ಕೊಡಿಸಿ ಇವ್ನು ಈ ಕಡೆಗೆ ಕಳ್ಸೋದು ಒಳ್ಳೆಯದು. ಒಂದು ಸೋಮವಾರ ದಿವಸ ಒಂದು ನಾವು ಸಾಗರದಲ್ಲಿ ನಮ್ಮ ಹಿರೇಬಿಂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಡ್ಡೇರಿಯ ಪ್ರಕರಣದಲ್ಲಿ ನಾವು ಫಾರೆಸ್ಟ್ ಇಲಾಖೆಯ DF ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ. ಅದು ನಿನ್ನೆನ ಎಲ್ಲ ಸ್ಟೇಟ್ ಪತ್ರಿಕೆಯಲ್ಲೂ ಸಹ ಬಂದಿದೆ. ಅದೇನು ಪ್ರಕರಣ ಅಂದರೆ, ಶನಿವಾರ ದಿವಸ ಹಿರೇಬಿಂಜಿಯ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಅತಿ ಬಡವ, ಅದು ಕೊನೆ ಕೊಯ್ದು ಕೂಲಿ ಮಾಡಿ ಬದುಕಂತ ಒಂದು ಫ್ಯಾಮಿಲಿ, ಅವರಿಗೆ ಕೇವಲ ಒಂದು 15 ಗುಂಟೆ ಇರ್ಬೋದು, 15 ಗುಂಟೆನೂ ಇಲ್ಲ ಅಳತೆ ಮಾಡಿದರೆ. ಆದರೆ ಸುತ್ತ ಎಲ್ಲರೂ ಜಮೀನು ಸಾಗುವಳಿ ಇದೆ, ರಸ್ತೆ ಇದೆ, ಈ ಕಡೆದು ಮನೆ ಇದೆ, ಆ ಕಡೆದು ಮನೆ ಇದೆ, ಎಲ್ಲರೂ ಸಾಗುವಳಿ ಇದೆ. ಆದರೆ ಅಲ್ಲೊಂದು 15 ಗುಂಟೆ ರೋಡ್ ಸೈಡಿಗೆ ಪಾಪ ಭಾಳ ವರ್ಷದಿಂದ 25-30 ವರ್ಷದಿಂದ ಇದ್ದಂಥವ್ರು ಸಾಗುವಳಿ ಮಾಡ್ಕೊಂಡಿದ್ರು. ಅದರಲ್ಲೂ ಅವರು ಪರ್ಟಿಕ್ಯುಲರ್ ಆಗಿ ಮುಳುಗಡೆ ಸಂತ್ರಸ್ತರು, ಶರಾವತಿ ಮುಳುಗಡೆ ಸಂತ್ರಸ್ತರು. ಅಂತ ಒಂದು ಜಮೀನ ಅವ್ರು ಏನು ಮಾಡಿದ್ದಾರೆ, 15 ಗುಂಟೆ ಒಳಗೆ ಒಂದು 5 ಗುಂಟೆ ಕಬ್ಬು ಹಾಕಿದ್ದಾರೆ, ಇನ್ನು 10 ಗುಂಟೆನ ಒಂದು 100-110 ಹಾಕಿದ್ರೆ ನಟ್ಟಿದ್ದಾರೆ. ಏನೋ ಧರ್ಮಸ್ಥಳ ಸಂಘದಲ್ಲಿ ಏನೋ ಸಾಲಗೆಲ್ಲ ಮಾಡಿ ನಟ್ಟಿದ್ದಾರೆ. ಯಾರೋ ಅಧಿಕಾರಸ್ಥರು, ಯಾಕಂದ್ರೆ ಅಂತ ಜಮೀನಿಗೆ ಹೋಗಿ ಇವತ್ತು ಅಡಿಕೆ ಗಿಡ ಕಿತ್ತಾಗಿ ಬರ್ತಾರೆ ಅಂದರೆ ಎಲ್ಲ ಒಂದು ಕಡೆ ಅಧಿಕಾರದಲ್ಲಿ ಇರೋಂಥದ್ದು ಪ್ರಬಲವಾಗಿ ಅವ್ರನ್ನ ಅದಕ್ಕೆ ಒತ್ತಡ ಹಾಕಿದಕ್ಕಾಗಿ ಹೋಗಿದ್ದಾರೆ ಬಿಟ್ಟರೆ ಅರಣ್ಯ ಇಲಾಖೆ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಯಾರದೇ ಮೂಕರ್ಜಿಗಾಗಲಿ ಮತ್ತೊಂದಕ್ಕಾಗಲಿ ಅವರು ಹೋಗಿದ್ದಲ್ಲ. ಈ ಪ್ರಕರಣ ಹೋಗಿ ನೋಡಿದ್ರೆ ನಮಗೆಲ್ಲ ಅಲ್ಲಿ ಕಿತ್ತಾಕಿ ಹೋದ್ರು. ನಮ್ಮ ಅಲ್ಲಿ ಸ್ಥಳೀಯವಾಗಿ ಮುಖಂಡರಿದ್ದಂಥ ನಮ್ಮ ಶ್ರೀಧರ್ ಅವರು, ಕೃಷ್ಣಮೂರ್ತಿ ಅವರು ಸ್ಥಳೀಯವಾಗಿ ಊರನ್ನೆಲ್ಲ ಸೇರ್ಕೊಂಡು ಇದೇನಪ್ಪ ಇದು ಈ ಥರ ಬಂದಿದೆ. 10 ಗುಂಟಿಗೆ ಅದು ಮರ ಕಡೋದಿಲ್ಲ, ಏನಿಲ್ಲ, ಖಾಲಿ ಲ್ಯಾಂಡಲ್ಲಿ ಅದು ಸಾಗುವಳಿ ಮಾಡ್ಕೊಂಡು ಬಂದಂಥ ಜಮೀನಲ್ಲಿ ಗಡಿಯ ನಟ್ರೆ ಈಗ ಬಂದು ಏಕಾಏಕಿ ರೇಂಜರು ಚೊರಡಿ ರೇಂಜರು ಬಂದು ಫಾರೆಸ್ಟ್ ಕರ್ಕೊಂಡ್ಬಂದೆಲ್ಲ ಕಿತ್ತಾಕಿ ಹೋಗಲ್ಲ ಅಂತ ನಮಗೆಲ್ಲ ಗಮನಕ್ಕೆ ತಂದರು. ನಾವೇನು ಮಾಡಿದ್ವು ಅಂದರೆ ಎಲ್ಲೋ ಒಂದು ಕಡೆ ಫಾರೆಸ್ಟ್ ಅಟ್ಯಾಚ್ಮೆಂಟ್ ಏನೋ ಹೊಸ ಸಾಗುವಳಿ ಏನೋ 2 ವರ್ಷದ ಈಚೆಗೆ ಅಥವಾ ಹೋದ ವರ್ಷ ಮಾಡಿದ್ರೆ ಏನೋ ಯಾರೋ ಊರವರೆಲ್ಲ ವಿರೋಧ ಮಾಡಿದ್ರೆ ಏನೋ ಕಾರಣಕ್ಕೋಸ್ಕರ ಕಿತ್ತಾಕಿ ಹೋಗಿರ್ತಾರೆ. ಯಾಕಂದ್ರೆ ನಾವು ಸುಮಾರು ಪ್ರಕರಣಗಳು ಇದೇ ರೀತಿ ಆಗ್ತವೆ. ನಾವು ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ. ಈಗ ಕೆಲವು ಹೊಸ ಸಾಗುವಳಿ ಇರ್ತಾರೆ, ಕೆಲವು 16 ಎಕರೆ ಕಳೆದಿರ್ತಾರೆ, ಅವ್ರು ಮತ್ತೆ 1-2 ಎಕರೆ ಜಾಸ್ತಿ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವೇ ರೈತರಿಗೆ ಹೇಳ್ತೀವಿ, ಇಲ್ಲ ಆ ಥರ ಹೊಸ ಸಾಗುವಳಿ ಮಾಡೋಕ್ಕೆ ಹೋಗ್ಬಿಟ್ರೆ ಅವಕಾಶ ಇರಲ್ಲ, ಇಲಾಖೆ ಅನಿವಾರ್ಯ ಮತ್ತು ಅವ್ರು ತೆರವುಗೊಳಿಸ್ಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಎಲ್ಲ ಇರ್ಬೋದು ಅಂತೇಳಿ ನಾವೇನು ಮಾಡೋದು, ಇಲ್ಲ ನಾವೇ ಸೋಮವಾರ ಸಹ ಬರ್ತೀನಿ, ಮತ್ತೆ ಭಾನುವಾರ ಬಂತು, ಸೋಮವಾರ ಸಹ ಬರ್ತೀವಿ ಅಂತ ಹೇಳಿ ಅಲ್ಲಿ ಸ್ಪಾಟ್ ನೋಡಿ ಆಮೇಲೆ ಇಲಾಖೆ ಇವರು DF ಆಫೀಸ್ಗೆ ಹೋಗೋಣ. ಮತ್ತು ನಮ್ಮ ನಾಯಕರಂತ ಹಾಲಪ್ಪದಲ್ಲಿ ಸಹ ನಾವು ಫೋನ್ ಮಾಡಿದ್ರು. ಅವರು ಹೇಳಿದ್ರು, ಇಲ್ಲ ಒಂದ್ಸರಿ ನೀವು ಸ್ಪಾಟ್ ಹೋಗಿ ನೋಡಿರಿ, ನೋಡಿದ ಮೇಲೆ ನಾವು ಇಲಾಖೆಯವ್ರ ಹತ್ರ ಮೇಲಧಿಕಾರಿಗಳ ಹತ್ರ ಮಾತಾಡೋಣ, ಒಂದು ತಪ್ಪಿಸ್ತಾರೆ, ಆಮೇಲೆ ಕ್ರಮ ಆಗೋರಿಗೆ ನಾವು ಹೋರಾಟ ಮಾಡೋಣ. ಅವ್ರು ಮೊನ್ನೆ ಒಂದು 10 ದಿವಸ ಇಲ್ಲೇ ಇದ್ದರು ಸಾಗರದಲ್ಲಿ, ಹಾಗಾಗಿ ಅವರು ಬೆಂಗಳೂರು ಹೋಗಿ ನಾವು ಆಯಿತು ಅಂತ ನಾವು ಬರಮಣ್ಣವರು ಅಲ್ಲೆಲ್ಲ ಸ್ಥಳೀಯವಾಗಿದ್ದರು. ನಾವೆಲ್ಲ ಮೊನ್ನೆ ಸೋಮವಾರ ದಿವಸ ಹೋಗಿ ನೋಡಿದಾಗ ಅಕ್ಕೆ ಮಲ್ಲಿಕಾರ್ಜುನವರು ಬಂದಿದ್ದರು. ಅಲ್ಲಿ ಹೋಗಿ ನೋಡಿದಾಗ ನಮಗೆ ಎಲ್ಲ ಒಂದು ಕಡೆ ಆಶ್ಚರ್ಯ ತಂತು. ಅಲ್ಲಿ ಈ ಥರದಕ್ಕೂ ಇದಕ್ಕಂಗೆ ಯಾವ ಅಧಿಕಾರಿಗಳು ಒಂದು ವೇಳೆ ಈ ಥರದ 10-15 ಗುಂಟೆ ಜಾಗನ ಬಂದು ಗಿಡ ಕಿತ್ತಾಕಿ ಹೋಗಿದಂದ್ರೆ ಯಾವ ಉದ್ದೇಶ ಇರ್ಬೋದಾಗಿದೆ ಅಂತೇಳಿ. ಕೊನೆಗೆ ನಾನೆಲ್ಲ ಕೋರ್ಟ್ ಆದೇಶ ಒಂದು ವೇಳೆ ಇದ್ರು, ಹೈಕೋರ್ಟ್ ಯಾರೋ ಒಬ್ರು ಹೈಕೋರ್ಟಿಗೆ ಹೋದ್ರಪ್ಪ ಈ ಉದ್ದೇಶಪೂರ್ವಕವಾಗಿ ಹೈಕೋರ್ಟ್ನಲ್ಲೇ ಈಗ ಒಂದಿಷ್ಟು ತೆರವುಗೊಳಿಸ್ಬೇಕು ಅಂತ ಮಾಡಿದ್ರು, ಪರ್ಟಿಕ್ಯುಲರ್ ಆಗಿ ಮಾಡಿದ್ರು. ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ನೋಡಿದಾಗ ಆ ಅಧಿಕಾರಿಗಳು ಒಂದು ವೇಳೆ ಕೋರ್ಟಿಗೆ ನ್ಯಾಯಾಲಯಕ್ಕೆ ಅವರು ಮನವರಿಕೆ ಮಾಡಬಹುದು. ಈ ಸರ್ವೆ ನಂಬರ್ ಇಡೀ ಅಡ್ಡೇರಿ ಊರೇ ಸರ್ವೆ ನಂಬರ್ ಆ ಫಾರೆಸ್ಟಲ್ಲಿದೆ. ನಾವು 15 ಗುಂಟಿಗೆ ಹೋಗಿ ನಾವೆಲ್ಲ ಕೀಳಕ್ಕೆ ಹೋದ್ರೆ ಗೊಂದಲ ಸೃಷ್ಟಿ ಆಗುತ್ತೆ, ಇಡೀ ತಾಲೂಕಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ. ಇದು ಮಾಡೋಕ್ಕಾಗಲ್ಲ, ಯಾರೋ ದುರುದ್ದೇಶದಿಂದ ಈ ನ್ಯಾಯಾಲಯಕ್ಕೆ ಹಾಕಿದ್ದಾರೆ, ಇದನ್ನು ನಾವು ತೆರವುಗೊಳಿಸೋಕ್ಕಾಗಲ್ಲ ಅಂತ ಮನವರಿಕೆ ಮಾಡ್ಬೋದಿತ್ತು. ಅಂಥ ಪ್ರಕರಣ ಅದು.
ಆದರೆ ಅಂಥ ಪ್ರಕರಣನ ಹೋಗಿ ಗಿಡ ಕಿತ್ತು ಹಾಕಿ ಬಂದಿದ್ದಾರೆ ಅಂದರೆ ಇದು ಎಲ್ಲೋ ಒಂದು ಕಡೆ ಯಾರ ಅಧಿಕಾರದಲ್ಲಿರೋರು ಕುಮ್ಮಕ್ಕಿಂತ ಬೇರೆ ಯಾವುದೇ ಕಾರಣಕ್ಕೂ ಇದು ಫಾರೆಸ್ಟ್ ಇಲಾಖೆ ಅಲ್ಲ. ಆಯಿತು, ಫಾರೆಸ್ಟ್ ಇಲಾಖೆಯಲ್ಲಿ ನಾವು ಇನ್ನೇನಪ್ಪ ಅಂದರೆ ಇಲ್ಲ ನಮ್ಮ ಫಾರೆಸ್ಟ್ ಜಾಗ ಅಂತ ಹೇಳಿದ್ರೆ ಹೋದ್ರು ಅಂತ ತಿಳ್ಕೊಳ್ಳೋದು. ನೀವು ಮುಖರ್ಜಿ ಬಂದಂತ ಇಡೀ ಜಿಲ್ಲೆ ಒಳಗೆ ಏನಾದ್ರು ಫಾರೆಸ್ಟ್ ಲ್ಯಾಂಡ್ನ ಇಲಾಖೆಯವರು ಎಲ್ಲರಿಗೂ ತೆರವುಗೊಳಿಸಿ ಇನ್ನು 10 ಗುಂಟೆ ಇತ್ತಪ್ಪ, ಈ 10 ಗುಂಟೆ ನೀವು ತೆರವುಗೊಳಿಸದೆ ಹೋದರೆ ಯಾವುದೋ ಸುಪ್ರೀಂ ಕೋರ್ಟೋ ಹೈಕೋರ್ಟೋ ಅಥವಾ ಸರ್ಕಾರನೋ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವೋ ಇಲ್ಲ ನಿಮ್ಮ ಜೈಲಿ ಹಾಕ್ತೀವೋ ಅಂತ ಹೇಳಿದರೆ ಅವಾಗ ಅನಿವಾರ್ಯ ಇಡೀ ಜಿಲ್ಲೆಯನ್ನು ನಾವು ತೆರವುಗೊಳಿಸ್ಬಿಟ್ಟು ಈ 10 ಗುಂಟೆ ಮಾತ್ರ ಓದ್ಬಿಟ್ಟಿದೆ ಈ ಬಡವೊಂದು ಇದನ್ನು ತೆರವುಗೊಳಿಸ್ಬಿಟ್ರೆ ನಮ್ಮ ಶಿಕ್ಷೆಯಿಂದ ನಾವು ಪಾರಾಗ್ತೀವಿ ಅಂತ ಹೇಳಿದರೆ ಹೌದಪ್ಪ ಅವ್ರು ಉಳಿಯೋಕ್ಕೋಸ್ಕರ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಜಿಲ್ಲೆ ಒಳಗೆ ಈ ಥರ ಪ್ರಕರಣ ಮಾಡಕ್ಕೆ ಹೋದರೆ ನಮ್ಮ ರೈತರು 80% ಜನ ಹೋಗ್ತಾರೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ನಾವು ಈಗಲೂ ಏನು ಅಂದರೆ 10 ಎಕರೆ ಇರಲಿ 20 ಎಕರೆ ಇರಲಿ ನಾವು ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಆಯ್ತು, ಏನೋ ಈ ಭಾಳ ಹಿಂದಿನ ವರ್ಷದಿಂದ ಸಾಗುವಳಿ ಮಾಡ್ತಿದ್ದಾರೆ, ನೀವು ಅವರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೊಸ ಸಾಗುವಳಿ ಮಾಡೋಕ್ಕೆ ನೀವು ಬಿಡಬಾರ್ದು ಅಂತ ನಾವು ಇಲಾಖೆಯವರಿಗೆ ಹೇಳೋದು. ಮತ್ತು ರೈತರು ಬಂದವರಿಗೆ ನಾವು ಅದನ್ನೇ ಹೇಳೋದು. ಆದರೆ ಈ ಪ್ರಕರಣ ದುರುದ್ದೇಶ ನೋಡಿಬಿಟ್ರೆ ಈ ಮುಂದಿನ ದಿನಗಳಲ್ಲಿ ಈ ಇಲಾಖೆಗೆ ಅರಣ್ಯ ಇಲಾಖೆನ ರಕ್ಷಣೆ ಮಾಡೋಕ್ಕೆ ಅಂತೇಳಿ ಕೊಟ್ಟಿರೋಂಥ ಅಧಿಕಾರನ ಅದೇನು ಅಂದರೆ ಕಾಡು ಕಡಿಬಾರ್ದು, ಫಾರೆಸ್ಟ್ ಇಲಾಖೆ ಜಾಗದಲ್ಲಿ ಏನಾದ್ರು ಒಂದು ವೇಳೆ ಸಾಗುವಳಿ ಮಾಡಿ ಮರ ಕಡಿದು ಮತ್ತೊಂದು ಮಾಡೋದಾದರೆ ಅದಕ್ಕೆ ಕೊಟ್ಟಂಥ ಇವರಿಗೆ ಅಧಿಕಾರನ ಈ ಇಲಾಖೆಯವರು ರಾಜಕಾರಣಿಗಳನ್ನ ಓಲೈಸೋಸ್ಕರ ಇವರ ಕುರ್ಚಿಯನ್ನು ಇಲ್ಲಿ ಭದ್ರ ಮಾಡಿಕೊಳ್ಳೋಕ್ಕೋಸ್ಕರ ಯಾರೋ ಒಬ್ಬ ಅಮಾಯಕಿಗೆ ಹೋಗಿ ಅದನ್ನು ಉಪಯೋಗಿಸ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಸರಿ. ಹಂಗಾರೆ ಈ ಜಿಲ್ಲೆ ಒಳಗೆ ಹಂಗಾರೆ ಯಾರ್ಯಾರು 1 ಗುಂಟೆನೂ ಫಾರೆಸ್ಟ್ ಲ್ಯಾಂಡ್ ಯಾರು ಸಾಗುವಳಿ ಮಾಡೇ ಇಲ್ಲ. ಈಗ ಏನು ಹೇಳಿದಾರಲ್ಲ ಇವ್ರ ಹತ್ರನೂ ಇದೆ. ಈಗ ಹಾಲಿ ಇದ್ದಂಥ ಶಾಸಕರ ಹತ್ರ ಸರ್ಕಾರಿ ಭೂಮಿ ಫಾರೆಸ್ಟ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾವುದೇ ಇರ್ಬೋದು, ಸರ್ಕಾರಿ ಭೂಮಿ ಇವ್ರು ತಗೊಂಡದೆಲ್ಲ ಹೆಚ್ಚುವರಿ ಇಲ್ವಾ? ನಾನೇ ಹೇಳ್ತೀನಿ ಅಂತ ನಮ್ಮ ಹತ್ರ ಇಲ್ವಾ? ಅಥವಾ ಇಲ್ಲಿ ಕೂತರ ಹತ್ರ ಇಲ್ವಾ? ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇಲ್ಲ? ಹಂಗೇನಾದ್ರು ಸರ್ಕಾರಿ ಭೂಮಿ ನನ್ನ ಹತ್ರ 1 ಅಡಿನೂ ಜಾಸ್ತಿ ಹೆಚ್ಚುವರಿ ಇಲ್ಲದೆ ಹೋದಂಥ ಹುಡ್ಕಕ್ಕೆ ಹೋದರೆ 90% ರೈತರ ಹತ್ರ ಎಲ್ಲರೂ ಹೊರಗೆ ಬರ್ಬೇಕಾಗುತ್ತೆ. ಆಯಿತಾ? ಅದು ಒಂದು ಫಾರೆಸ್ಟ್ ಅಂತ ಇವ್ರು ಏನು ಮಾಡ್ತಾರೆ ಇಲಾಖೆಯವರು, ಸುಮ್ಮನೆ ಹಿಂಗೆಲ್ಲ ಆದ ಕೂಡಲೇ ಕೇಸ್ ಹಾಕ್ಬಿಟ್ರೆ ಇಲ್ಲ ಫಾರೆಸ್ಟ್ ಲ್ಯಾಂಡ್ ಅದೊಂದು ನೋಟಿಸ್ ಕೊಟ್ಟಿದ್ದಾರೆ ಆ ಹುಡುಗಿಗೆ. ನಾನು ನೋಡಿದ್ದೀನಿ, ನನಗೆ ಅನಿಲ ಅನ್ನೋರಿಗೆ ಅವ್ರ ಮಗ ಸುಜಾತ ಅನ್ನೋರು ಅವ್ರ ಮಗ ಅನಿಲ, ಅವನಿಗೆ ಇಲ್ಲ ಕಾಡೆಲ್ಲ ನಾಶ ಮಾಡಿ ಬೆಲೆ ಬಾಳಂಥ ಇದನ್ನ ಫಾರೆಸ್ಟ್ ಲ್ಯಾಂಡೆಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ, ಆ ಕಾರಣಕ್ಕೋಸ್ಕರ ನಿಂದು ಯಾಕೆ ತೆರವುಗೊಳಿಸ್ಬೋದು ಅಂತ ಕೊಟ್ಟಿದ್ದಾರೆ ನೋಟಿಸ್. ಅವ್ರು ಹೋಗಿ CCF ಹೋಗಿ ಮನವರಿಕೆ ಮಾಡಿ ಹೇಳಿ ಉತ್ತರ ಕೊಟ್ಟು ಬಂದರೆ ಅವ್ರು ಹೇಳಿದರೆ ಹೌದಾ 15 ಗುಂಟೆನಾ, ಆಯ್ತು ಬಿಡಪ್ಪ ಹೋಗಿ ಎಲ್ಲರಿಗೂ ಆಗಿ ನಿಂದು ಆಗುತ್ತೆ ಹೇಳಿ ಕಳಿಸಿದ್ದಾರೆ. ನಾವು ಸುಮ್ಮನೆ ಇದೆ. ಆದರೆ ಪುನಃ ಮೊನ್ನೆ ಶನಿವಾರ ಬಂದು ಅದನ್ನು ಕಿತ್ತಾಯಿತು. ಅದಾದ ನಂತರ ಮೊನ್ನೆ ನಾವು ಸೋಮವಾರ ಹೋದ್ಮೇಲೆ ನೋಡಿದ ಮೇಲೆ ಇದನ್ನು ಹೋಗಿ ಕೊನೆ DF ಆಫೀಸಿಗೆ ಹೋದ್ವು. ನಾವೆಲ್ಲ ಇಡೀ ಊರೆಲ್ಲ ಸೇರಿದ್ರು ಜನ. ಅಲ್ಲಿ ಹೋಗಿ DF ಆಫೀಸ್ ಹತ್ರ ಪ್ರತಿಭಟನೆ ಮಾಡಿದ್ವು. ಪ್ರತಿಭಟನೆ ಮಾಡಿದಾಗ ನೀವು ನೋಡಿ ಸ್ಪಾಟಿಗೆ ಬರಬೇಕು, ನಿಮ್ಮ ಆತ್ಮಸಾಕ್ಷಿಯಾಗಿ ಇದು ಮಾಡಿದ ಸರಿನೋ ತಪ್ಪು ಅಂತ ನೀವು ಹೇಳಿ, ನಮ್ಮ ಇಲಾಖೆಯವರು ಮಾಡಿದ ಸರಿ ಅಂದರೆ ನಾವು ಆಯ್ತು ಬಿಟ್ಟು ಬರ್ತೀವಿ ಅಂತ ಹೇಳಿ. ಅವಾಗೆಲ್ಲ DF ಅವರು ಇದ್ದು ಇಲ್ಲ ಆಯ್ತು ACF ಕರ್ಕೋಗಿ ಅಂದರೆ ACF ಅವರು ಬಂದು ನೋಡಿದಾಗ ಇಲ್ಲ ಇದು ಯಾವ ಕಾರಣಕ್ಕಾಗಿ ಹಿಂಗೆ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ, ನಮ್ಮ ಗಮನಕ್ಕೂ ಬಂದಿಲ್ಲ, ಇದು ತಪ್ಪು ಇದು ಅಂದರೂ ಆಯ್ತು. ಈ ತಪ್ಪು ಮಾಡಿದವರಿಗೆ ಈಗೇನೋ ನಾವೆಲ್ಲರೂ ಇದ್ದು ಅಲ್ಲಿ ಊರಲ್ಲೆಲ್ಲ ಲೀಡರ್ಗಳು ಇದ್ದರು, ಇದು ತಪ್ಪು ಅಂತ ಗೊತ್ತಾಯಿತು, ಅವ್ನ ಪರವಾಗಿ ಪ್ರತಿಭಟನೆ ಮಾಡಿದ್ವು, ಜನ ಬಂದರು, ನೀವು ಹಿಂಗೆ ಮಾಡ್ತಾರೆ. ಎಲ್ಲರೂ ಬರದೇ ಹೋದರೆ ಯಾರು ಅವ್ನು ಕೇಳದೆ ಹೋದರೆ ನೀವು ಯಾವುದೋ ದುರುದ್ದೇಶಕ್ಕೋಸ್ಕರ ಅವ್ನಿಗೆ ಅನ್ಯಾಯ ಮಾಡ್ದಂಗೆ ಅಲ್ಲ ಅಂತ ಹೇಳಿದಾಗ ಇಲ್ಲ ಆಯ್ತು ನಾವು ರೇಂಜ್ ಮೇಲೆ ನಾವು ಕ್ರಮ ತಗೋತು, ಅವ್ರಿಗೆ ನೋಟಿಸ್ ಕೊಡ್ತು, ಇನ್ನೊಂದು ವಾರದೊಳಗೆ ಅವ್ರು ಯಾವ ಕಾರಣಕ್ಕಾಗಿ ಹೋಗಿ ಅದನ್ನು ಕಿತ್ತಾಯ್ತು ಅಂತೇಳಿ ಅವ್ರು ಒಂದು ವೇಳೆ ಅದು ನಮಗೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗದೆ ಹೋದರೆ ಅವ್ರ ಮೇಲೆ ಕ್ರಮ ತಗೋತು ಅಂತ ಆಯಿತು ಅಂತ ನಾವು ವಾಪಸ್ ಬಂದ್ವಿ. ಆದರೆ ನಿನ್ನೆ DFನು ಸೇರಿ ACF ಸೇರಿ ರೇಂಜರು ಸೇರಿ ಮತ್ತೆ ಆ ಸ್ಪಾಟಿಗೆ ಹೋಗಿ ಅವ್ರಿಗೆ ಹೋಗಿ ಹೆದರಿಸಿ ಇದನ್ನೆಲ್ಲ JCB ಹೆಚ್ಚಿ ಲೆವೆಲ್ ಮಾಡಿಬಿಟ್ಟೆ ಅಂತ ಹೇಳಿದ್ವಿ. ಎಷ್ಟು ಗಿಡ ಹೇಳ್ತಿದ್ದು 100-110 ಕಡೆ ಇರ್ಬೋದು. JCB ಓಡಾಡೋಕ್ಕೆ ಜಾಗ ಇಲ್ಲ. JCB ಹೋದರೆ ಅದು ಲೆವೆಲ್ ಮಾಡೋಕ್ಕೆ ಹೋದರೆ ತಿರ್ಸಿ ಬರೋಕ್ಕೆ ಜಾಗ ಇಲ್ಲ ಅಂತ ಜಾಗ. ಹಾಗಾಗಿ ಇದು ಯಾರದ್ದು ಕುಮ್ಮಕ್ಕು? ಈಗ ಶಾಸಕರು ಕೇಳಿದ್ರೆ ಇಲ್ಲ ನಾನು ರೈತರಿಗೆ ಯಾವ ಕಾರಣಕ್ಕೂ ಬಿಡಲ್ಲ ಅಂತ. ಹಾಗಿದ್ರೆ ಶಾಸಕರ ಗಮನಕ್ಕೆ ಬರದೆ ಇವರು ಹೇಳದೆ ಅಲ್ಲಿ ಇಂಥ ಪ್ರಕರಣಕ್ಕೆ ಹೋಗ್ತಾರ. ಈಗ ಆಯಿತು 20-30 ಎಕರೆ ಅಂದರೆ ಬಿಡು ಇಲಾಖೆಯವ್ರು ಏನೋ ಕ್ರಮ ತಗೊಳ್ತಾರೆ. 15 ಗುಂಟೆಗೆ ಆ ಹುಡುಗ ಏನೋ ನಾನು ಕೊನೆಗೆ ಕೇಳಿದೆ ಯಾಕೆ ಇವ್ರ ಮೇಲೆ ಇಷ್ಟು ಜಿದ್ದು, ಇಲಾಖೆಯವ್ರಿಗೆ ಏನು ಜಿದ್ದಲ್ಲ, ಅವೇನು ನಾಳೆ ಏನು ZP ನಿಲ್ಲವಲ್ಲ MLA ನಿಲ್ಲವಲ್ಲ, ಅವ್ನು ಇರೋದು ಪಾಪ 15 ಗುಂಟೆ ಜಾಗ ಬಿಟ್ಟರೆ ಬೇರೆ ಜಾಗ ಇಲ್ಲ. ಇಲಾಖೆಗೆ ಏನಾರು ತೊಂದರೆ ಕೊಡೋದು ಅವನೇನಾರು ಅದು ಇಲ್ಲ. ಅವ್ನು ಪಾಪ ಕೊನೆ ಅಡಿಕೆ ಕೊನೆ ಬದುಕ ಅದು ಕೊನೆಗೆ ನಾನು ಇವ್ರನ್ನೆಲ್ಲ ಮಾಹಿತಿ ಕೇಳಿದಾಗ
ಅವನೇನೋ ಹೋದ್ರೆ ಹಿಂದೆಲ್ಲ ಕಾಂಗ್ರೆಸ್ ಮತ್ತೆ ಈ ಶಾಸಕರಿಗೆ ಓಟ್ ಹಾಕ್ತೇವೆ ನಾವು ಪಾಪ. ಆದರೆ ಈಗೇನೋ ಒಂದು ವರ್ಷ ಈಚೆಗೆ BJP ಸೇರಿದ್ದಾನೆ ಅಂತ. ಅದು ಎಲ್ಲೋ ಒಂದು ಕಡೆ ರಾಜಕಾರಣ ಅದೇನು ಯಾರೋ ಮನೆ ಸೊತ್ತ ಅದು ಅವನಿಗೇನೋ ಸರಿಯಾಗಿಲ್ಲ ಬಂದ. ಈಗ ಬದಲಾವಣೆ ಆಗ್ತಿರೋದು ಸಹಜ. ಬದಲಾವಣೆ ಆದ ಅಂತ ಒಂದೇ ಕಾರಣಕ್ಕೋಸ್ಕರ ಒಬ್ಬ ಅಮಾಯಕರಿಗೆ ಒಬ್ಬ ಕೂಲಿ ಮಾಡೋಂಥ ಈ ರೀತಿಯ ಅಧಿಕಾರ ದುರುಪಯೋಗ ಪಡಿಸಿದ್ದು, ಅಧಿಕಾರದಲ್ಲಿ ಇರೋಂಥರೂ ಅಧಿಕಾರ ದುರುಪಯೋಗಿಸಿದ್ದು, ದಬ್ಬಾಳಿಕೆ ಮಾಡಿ ಈ ಫಾರೆಸ್ಟ್ ಇಲಾಖೆಗೆ ಏನು ಅರಣ್ಯ ರಕ್ಷಣೆ ಮಾಡಕ್ಕೆ ಕೊಟ್ಟಂಥ ಅಧಿಕಾರನೂ ಸಹ ಒಬ್ಬ ಅಮಾಯಕನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಇದು ನಾವು ಖಂಡನೆ ಮಾಡ್ತೀವಿ. ಇದು ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಆ ಏನಾದ್ರು ಕುಟುಂಬ ಅವ್ರ ಹೆದರಿ ಏನಾದ್ರು ಆತ್ಮಹತ್ಯೆ ಮತ್ತೊಂದು ಏನಾದ್ರು ಮಾಡಿದ್ರೆ ಅದಕ್ಕೆ ನೇರವಾಗಿ ಫಾರೆಸ್ಟ್ ಇಲಾಖೆ ಹೊಣೆ ಹಾಕ್ತಾರೆ. ಯಾಕೆಂದರೆ ಅವ್ರ ಅಮಾಯಕರು, ಅವ್ರಿಗೆ ಏನೇನು ಗೊತ್ತಿಲ್ಲ ಪಾಪ, ಮುಗ್ಧರು. ಇಲ್ಲಾಂದರೆ ಆ ಮುಗ್ಧರು ಅಲ್ಲದೆ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೃಷಿ. ನಾನು ಹೇಳಿದ್ರೆ ನಮ್ಮ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಒಳಗೆ ಆಲ್ಮೋಸ್ಟ್ ಯಾರು ಇವತ್ತು ರೈತರು 80% 2 ಎಕರೆ 3 ಎಕರೆ ಬಗಲ್ ತುಂಬಿಲ್ಲದೆ ಯಾರೂ ಇಲ್ಲ. ಅವರು ಪಾಪ ಏನೋ 4-5 ಎಕರೆ ಮಾಡ್ಕೊತಿದ್ರು. ಅವ್ರೇನಾದ್ರು ಹಂಗೇನಾದ್ರು ಅನುಭವ ಇದ್ದು ನಮಗೆ ಜಮೀನು ಬೇಕು ಭಾಳ ಆಸೆ ಇರೋದಾಗಿದೆ ಮಾಡ್ತಿದ್ರು. ಅವರು ಆ ಥರ ಜನನೇ ಅಲ್ಲ, ಅವರು ಮುಗ್ಧರು ಪಾಪ. ಆ ಮುಗ್ಧರಿಗೆ ಈ ರೀತಿ ಹೋಗಿ ಹೆದರಿಕೆ ಹಾಕೋದಿದೆಯಲ್ಲ ಅದು ಫಾರೆಸ್ಟ್ ಇಲಾಖೆಯ ದೌರ್ಜನ್ಯಕ್ಕೆ ನಾವೆಲ್ಲರೂ ಖಂಡಿಸ್ತು. ಈಗ ನಾಳೆ ನಮ್ಮ ಹಾಲಪ್ಪನವ್ರು ಬರ್ತಾರೆ, ಅಲ್ಲಿ ಸ್ಪಾಟಿಗೆ ಹೋಗ್ತೀವಿ, ಅಲ್ಲಿ ನೋಡಿ ಮತ್ತೆ 8 ಒಂದು ಸಂದರ್ಭ ಬಂದರೆ ಈ ಪ್ರಕರಣಕ್ಕೆ ನಮ್ಮ ಸಂಸದರು MLCಗಳು ನಮ್ಮ ಈ ಜಿಲ್ಲೆಯಲ್ಲಿರೋಂಥ ಎಲ್ಲ MLAಗಳು ಸಹ ಸೇರಿ ನಮ್ಮ ಪಾರ್ಟಿ ವತಿಯಿಂದ ಹೋರಾಟ ಮಾಡಿ ಈ ಇಲಾಖೆಯನ್ನ ಈಗೇನು ಇದಾರಲ್ಲ DFO ಇದ್ದು ACF ರೇಂಜರು ಇವರೆಲ್ಲರೂ ಈ ಜಿಲ್ಲೆಯಿಂದಲೇ ಇವ್ರನ್ನ ಹೊರಗಾಕ್ಬೇಕು. ಯಾಕೆಂದರೆ ಯಾವುದೋ ಒಬ್ಬ ಯಾರನ್ನ ಒಬ್ಬ ಖುಷಿ ಪಡಿಸೋಕ್ಕೋಸ್ಕರ ಹೋಗಿ ಒಬ್ಬ 15 ಗುಂಟೆ ಅಮಾಯಕಿಗೆ ಹೋಗಿ ದೌರ್ಜನ್ಯ ಮಾಡ್ತಾರೆ ಅಂದರೆ ಇವರು ಮುಂದಿನ ದಿನಗಳಲ್ಲಿ ಯಾರನ್ನಾರು ಹೋಗಿ ಅವ್ರು ಖುಷಿ ಪಡಿಸೋಕ್ಕೋಸ್ಕರ ಶೂಟ್ ಮಾಡಿ ಬಂದರೆ ಇವ್ರು ಮಾಡಿ ಬರ್ತಾರೆ. ಇವ್ರನ್ನ ಅವ್ರ ವಿರೋಧಿಗಳನ್ನ ಇವ್ರು ಯಾಕೆಂದರೆ ನೀವು ಮೊನ್ನೆ ಅವ್ರು ಟೆಂಪ್ ಮಾಡೋದು ನೋಡಿದ್ರೆ ನಮ್ಗೆ ಹೆಂಗೆ ಅನ್ನಿಸ್ತು, ಏನು ಅವ್ರು ಅಂದರೆ ನಮ್ಮ ಮೇಲೆ ಗಲಾಟೆ ಬರಲಿ ಆಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಅಂತ ಹಾಕೋಣ ಅಂತ ಈ ಕಡೆಯಿಂದ ಹೋಗ್ತಾ ಸರಿ ಅಂದರೆ ವಾಪಸ್ ಬರೋಳಗನೆ ಅವ್ರು ಏನಾಯ್ತಾರೋ ಏನು ಮೈಂಡ್ ರೇಟ್ ನಮ್ಮ ಮೇಲೆ. ಆದರೆ ನಮಗೆ ಗೊತ್ತಿತ್ತು, ನಾವು ಕಾನೂನು ರೂಟಲ್ಲಿ ತಾಳ್ಮೆಯಿಂದ ಅವ್ರಿಗೆ ಮಾತಾಡಿ ನೀವೇ ನೋಡಿದ್ರಿ ಏನು ಅಂತ ಮನವರಿಕೆ ಮಾಡಿದ ಮೇಲೆ ಅವಾಗ ನೋಡೋಣ ಆಯಿತು ನಾವು ಇದ್ರ ಮೇಲೆ ನಾವು ನೋಟಿಸ್ ಕೊಟ್ಟು ಕ್ರಮ ತಗೊಳ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಮೇಲಿಂದ ಪ್ರೆಷರ್ ಇರುತ್ತೆ, ಯಾರು ಹೋರಾಟಕ್ಕೆ ಬರ್ತಾ ಇದ್ರೆ ನೀವು ಅವ್ರ ಮೇಲೆ ಕರ್ತವ್ಯ ಕಡ್ಡಿ ಅಂತ ಕೇಸ್ ಹಾಕ್ರಿ ಅಂತೇಳಿ. ಈ ರೀತಿಯ ಪ್ರಕರಣಗಳು ಸಾಕಷ್ಟು ನಡೆದಿದೆ. ಯಾಕಂದರೆ ಇವರು ಆಡಳಿತದಲ್ಲಿ 2012ರಲ್ಲಿ ಇದೇ ತಾವರಳ್ಳಿ ಬರೋಣ ತಾವರಳ್ಳಿ ಸರ್ವೆ ನಂಬರಲ್ಲಿ 44ರಲ್ಲಿ ಪಾಪ ರೈತರು ಹೋರಾಟ ಮಾಡಿದ್ರೆ ಆ ಜಮೀನಿಗೆ ಹೋದರೆ ಖಾಸಗಿ ಅವರು ಒಬ್ಬರು ಪರವಾಗಿ ಇವ್ರು ನಿಂತರು, ಮತ್ತೊಬ್ಬರು ರೈತರ ಪರವಾಗಿ ನಾವು ನಿಂತರು. ಆದರೆ ಅವರು ಮೆಸ್ಕಾಂ ಇಲಾಖೆ ಜೀಪ್ ನಿಲ್ಸ್ಕೋದ್ರೆ ಅವ್ರಿಗೆ ಇವರೇ ಕಲ್ಲು ಹೊಡಿಸಿ ಆಮೇಲೆ ಅವರು ಕಲ್ಲು ಹೊಡೆದ್ರು ಅಂತೇಳಿ ಅವ್ರ ಮೇಲೆ ಕೇಸ್ ಹಾಕಿ 4-5 ವರ್ಷ ಪಾಪ ಅಲ್ದಾಡಿದ್ರು ಕೋರ್ಟಿಗೆ ಕರ್ತವ್ಯ ಗಡ್ಡಿ ಅಂತ. ಆ ರೈತರಿಗೆ ಪಾಪ ಗೊತ್ತೇ ಇರಲ್ಲ. ಅವರೆಲ್ಲ ಆಮೇಲೆಲ್ಲ ಇಲಾಖೆಯವ್ರು ಹೇಳಿದ್ರು ಏನು ಮಾಡೋದು ಸ್ವಾಮಿ ನಮಗೆ ಮೇಲಿಂದ ಡೈರೆಕ್ಷನ್ ಇತ್ತು ಹಂಗೆ ಹಿಂಗೆ ಇತ್ತು ಅಂತ ಅವರೇ ಕಲ್ಲು ಎತ್ತಿ ಹಾಕಿದ್ದು ಜೀಪಿಗೆ. ಇಲ್ಲೂ ಸಾಗರ ತಾಲೂಕಲ್ಲೂ ಅದನ್ನೇ ಮುನ್ನಾರ ನಡೀತಾ ಇದೆ. ಸಾಕಷ್ಟು ಜನರಿಗೆ ಕೇಸ್ ಹಾಕ್ರಿ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಅದು ಯಾವುದೂ ನಡೀತಾ ಇಲ್ಲ. ಈಗೆಲ್ಲ ವಿಡಿಯೋಗಳು CC ಕ್ಯಾಮ್ರಾಗಳು ಇರೋದ್ರಿಂದ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ತುತ್ತಾರೆ. ಆದರೆ ಇವತ್ತಿನ ಮಣ್ಣಿನ ಪ್ರಕರಣ ನೋಡಿದ್ರೆ ಈ ಫಾರೆಸ್ಟ್ ಇಲಾಖೆಯವರು ಯಾವುದನ್ನ ಮಾಡೋದಕ್ಕೂ ಹೇಳ್ತಾರೆ ಆ ನಿಟ್ಟಿನಲ್ಲಿ. ಯಾಕಂದರೆ ಇವರು ಇಲ್ಲಿ ಒಂದಿಷ್ಟು ಇನ್ಕಮ್ ಇದೆ ಸಾಗರದಲ್ಲಿ, ಇಲ್ಲ ಅಥವಾ ಕೊಟ್ಟು ಬಂದುಬಿಟ್ಟಿದ್ದಾರೆ, ಇಲ್ಲಿ ಬಿಟ್ಟು ಹೋಗಕ್ಕೆ ಅವರಿಗೆ ಇಷ್ಟ ಇಲ್ಲ, ಅವ್ರು ಹೇಳಿದಂಗೆ ಕುಣಿತಾರೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ವಿಚಾರ ಅಂತ ಬಂದಾಗ ನಾನು ಹೇಳೋದು ಈ ಕಾಂಗ್ರೆಸ್ಸಲ್ಲಿ ಇರ್ಬೋದು, ನಮ್ಮ ಈ ಜಯಂತನ ಇದ್ದಾರೆ, ವೈಯಪ್ಪ, ಸುಮಾರು ಕಾಗೋಡು ತಿಮ್ಮಪ್ಪನವ್ರ ಜೊತೆಗೆ ಭೂಮಿ ವರ್ಷಕ್ಕೋಸ್ಕರ ಹೋರಾಟ ಮಾಡಿದಂಥ ಸಾಕಷ್ಟು ಜನ ಇದ್ದಾರೆ. ಈ ಪಕ್ಷಾತೀತವಾಗಿ ಈ ಪ್ರಕರಣಕ್ಕೆ ಅಲ್ಲಿ ಹೋಗೋಣ. ಈ ಪ್ರಕರಣಕ್ಕೆ ಹೋದಾಗ ಫಾರೆಸ್ಟ್ ಇಲಾಖೆಯವರು ಮಾಡಿ ಸರಿ ಅಂತ ಹೇಳಿದ್ರೆ ಆ ಹುಡುಗನ ಹತ್ರ ನಾವೇ ಹೇಳಿ ಬಿಡಿಸ್ಕೊಟ್ಬಿಡ್ತೀವಿ. ಇವರು ಏನು ಮಾಡ್ತಾರೆ ಮಾಡಿ ಫಾರೆಸ್ಟ್ ಇಲಾಖೆಯಲ್ಲಿ ಇದು ಬಿಡಿಸೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅವರು ಬರಲಿ. ಯಾಕಂದರೆ ನಾನು ಅವತ್ತು ಕಾಂಗ್ರೆಸ್ಸಲ್ಲಿ ಇದ್ದಾಗ ರೈತರಿಗೆ ತೊಂದರೆ ಕೊಡ್ತಾರೆ ಫಾರೆಸ್ಟ್ ಇಲಾಖೆಯವರು ಅಂತೇಳಿ ಈಗೇನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ ಅವರು ನೇತೃತ್ವದಲ್ಲೇ 500ರಿಂದ ನಾವು ಪಾದಯಾತ್ರೆ ಮಾಡಿ ಅಲ್ಲಿ ಇದೇ ಈಗಿನ CM ಮತ್ತು ಡೆಪ್ಟಿ CM ಅವರು ಬಂದು ನಾವು ಬಂದರೆ ಯಾವ ಕಾರಣಕ್ಕೂ ತೊಂದರೆ ಕೊಡಲ್ಲ ಅಂತ ಹೇಳಿ ಭಾಷಣ ಹೊಡೆದು ಹೋಗಿ ಇವರು ಅದಕ್ಕೆ ಬಂದು ಇವತ್ತು 15 ಗುಂಟೆ ಜಮೀನಿಗೆ ಇವತ್ತು ಬಿಡ್ಸಕ್ಕೆ ಹೋಗ್ತಾರೆ. ಅಂದರೆ ರಾಜಕಾರಣ ಮಾಡಿರಿ, ಯಾರ ಮೇಲೋ ಮಾಡಿರಿ, ಸಂಘಟನೆ ಮಾಡಿ ಜಂಟಿ ಸರ್ವಿಸ್ ಕೊಟ್ಟು ಅಭಿವೃದ್ಧಿ ಮಾಡಿರಿ. ಯಾವನೊಬ್ಬ ಅವ್ನು ಪಂಚಾಯತಿಗೆ ಇಲ್ಲ ಹುಡುಗಲ್ಲ ಪಾಪ, ಅವನೊಂದು ಪಂಚಾಯತಿಗೆ ಒಂದು 25 ಓಟ್ ಹಾಕ್ಬೋದು. ಅದ್ರ ಪಾಪ ಎಲ್ಲ ಕೊನೆಗಿದೆ ಕೊಯ್ಯಕ್ಕೆ ಹೋಗಿ ಅದಕ್ಕೆ ಚೆನ್ನಾಗಿದ್ದಾನೆ.
ಅದು ಸ್ಥಳೀಯವಾಗಿ ಮುಖಂಡರು ಅವನ್ನ ಆ ಕಡೆ ಹೋದಂತ ವಿರೋಧ ಮಾಡಿದ್ರು ಅಂತ ಆ ಹುಡುಗನ ಮೇಲೆ ಇವ್ರು ದಬ್ಬಳಿಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ದುರುಪಯೋಗ ಪಡಿಸ್ಬೋದು. ಹಾಗಾಗಿ ನಮ್ಮ ಕಾರ್ಯಕರ್ತರಾಗಲಿ ಅಥವಾ ರೈತರು ಯಾರೇ ಆಗಿರ್ಬೋದು ಯಾವ ಕಾರಣಕ್ಕೂ ಹೆದರ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷ ಇದೆ, ನಮ್ಮ ಇಲ್ಲಿ MP ಅವರು ಇದ್ದಾರೆ, MLA ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, MLCಗಳು ಇದ್ದಾರೆ. ಅಂತ ಸಂದರ್ಭ ಬಂದರೆ ಒಟ್ಟು ಸೇರಿ ಬೇಕಾದ್ರೆ ಈ ಅರಣ್ಯ ಇಲಾಖೆ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡ್ಸಂತ ಕೆಲಸ ನಾವು ಶಾಸಕರು. ಯಾಕಂದ್ರೆ ಇವ್ರು ಹೇಳಕ್ಕೆ ಅರಣ್ಯ ಇಲಾಖೆಯವರಿಗೆ ಇವರೇ ಹೇಳ್ತಾರೆ, ಇಲ್ಲ ಫಾರೆಸ್ಟ್ ಇಲಾಖೆ ಕೆಲಸ ಅವ್ರು ಮಾಡ್ತಾರೆ ಅಂತ. ಇವ್ರಿಗೆ ಬೇಕಾದಂತೆಲ್ಲ ತೆರವುಗೊಳಿಸ್ಬೇಕಲ್ಲ. ಆ ದೃಷ್ಟಿಯಿಂದ ಫಾರೆಸ್ಟ್ ಇಲಾಖೆ ಕೆಲಸ ಅವ್ರು ಮಾಡ್ತಾರೆ ಅಂತ. ಯಾಕಂದ್ರೆ ಇವರಿಗೆ ಇಲಾಖೆಯವ್ರ ಕಂಟ್ರೋಲ್ ಇಲ್ವಾ? ಸಾಗುವಳಿ ಹಳೆ ಸಾಗುವಳಿ ಬಿಡಿಸ್ಕೊಡ್ರಿ ಅಂತ ಹೇಳಕ್ಕೆ ಇವ್ರಿಗೆ ಧೈರ್ಯ ಇಲ್ವಾ? ಯಾಕಂದ್ರೆ ಇವ್ರು ಏನು ಕಮಿಟ್ಮೆಂಟ್ ಇದೆ ಯಾರಿಗೆ ಗೊತ್ತಿದೆ? ಹಾಗೆ ಮತ್ತೆ ಸಾಗರ ತಾಲೂಕಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ. ಶಾಸಕರು ಈ ಸರ್ವೇರ್ ಇಲ್ಲದೆ ಹೆಚ್ಚು ಕಮ್ಮಿ 4 ತಿಂಗಳು ಸ್ಟ್ರೈಕ್ ಮಾಡ್ತಾರೆ. ಯಾರು ಪಾಪ 11 SH ಆಗಲಿ ಅಥವಾ ಸರ್ವೆ ಕೋಳಿಗಳು ಆಗ್ತಾ ಇಲ್ಲ. ಪಾಪ ಯಾರೋ 10 ಗುಂಟೆ ಅರ್ಧ ಎಕರೆ ಕೊಟ್ಟು ಏನೋ ಮದುವೆ ಇದುವಿಗೆಲ್ಲ ಇದ್ರೆ ಸಹ ಏನಾದ್ರು ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ಅವ್ರನ್ನೇನೋ ಮಾರಾಟ ಮಾಡಿ ಅದರಲ್ಲಿ 10 ಗುಂಟೆ ಕೊಟ್ಟು ಏನೋ ಒಂದಿಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾದರೂ ಇದ್ರು. ಅದು 4 ತಿಂಗಳಾಯಿತು, ಅದು ಆಗ್ತಾ ಇಲ್ಲ. ಈ 6 ತಿಂಗಳಾಯಿತು, ಪಂಚಾಯತಿಯಲ್ಲಿ ಸಾಫ್ಟ್ವೇರ್ ಸರಿ ಇಲ್ಲದೆ ಇನ್ನೂ ಅದು ಸೆಟ್ಲ್ಮೆಂಟ್ ಆಗದೆ 9 ಲೆವೆಲ್ ಬರ್ತಾ ಇಲ್ಲ. ಅನೇಕ ಸಮಸ್ಯೆಗಳಿದಾವೆ. ಅಂಥವನ್ನೆಲ್ಲ ಸರ್ಕಾರ ಗಮನಕ್ಕೆ ತಂದು ಅದನ್ನೆಲ್ಲ ಜನರಿಗೆ ಹಿಂದಿದ್ದ ಸಮಸ್ಯೆ ಇದಾವೆ ಅದನ್ನೆಲ್ಲ ಸಾಲ್ವ್ ಮಾಡೋದಿತ್ತು. ಇವರು ಯಾರು ನಮ್ಮ ವಿರುದ್ಧ ಮಾತಾಡಿದ್ರು, ಯಾರು ನಮ್ಮವರಲ್ಲ, ನಮ್ಮ ಪಕ್ಷ ಬಿಟ್ಟು ಯಾರು ಹೋದ್ರು ಅಂತೇಳಿ ಅವ್ರಿಗೆ ತೊಂದರೆ ಕೊಡ್ತಾ ಅಲ್ಲೇ ಕಾಲಹರಣ ಮಾಡಬಿಟ್ರೆ ಇವರು ಮತ್ತೆ ಈ ಕ್ಷೇತ್ರದ ಬಗ್ಗೆ ಎಲ್ಲೂ ಸಹ ಗಮನ ಹರಿಸೇ ಇಲ್ಲ. ಅನೇಕ ಸಮಸ್ಯೆಗಳು ಒಂದೆರಡಲ್ಲ. ಈಗಾಗಲೇ ಈಗ ಮಳೆ ಈ ತಿಂಗಳು ಶುರುವಾಗುತ್ತೆ. ಈ ಮೊನ್ನೆ ಆಗಲಿ ಮುಂಗಾರು ಆಗಲಿ ಸಾಕಷ್ಟು ಕಡೆ ಹಾನಿ ಆಗಿದೆ. ಹೋಗಿ ಹಾನಿ ಆಯಿತು ಅಂತ ಹೋಗಿ ಫೋಟೋ ಕೊಟ್ಟು ಅಥವಾ ನಾನೆಲ್ಲ ವೈಯಕ್ತಿಕವಾಗಿ ಎಲ್ಲ ಕೊಟ್ಟೆ ಅಂತ ಹೇಳಿ ಬಂದ್ಕೂಡಲೇ ಆಗಲ್ಲ. ವೈಯಕ್ತಿಕವಾಗಿ ತಂದು ಕೊಡೋದಾರೆ ಎಲ್ಲಿಂದ? ಜನರ ದುಡ್ಡೇ ನೀವು ಕೊಡ್ತಾ ಇದ್ದೀರಿ ಬಿಟ್ಟರೆ ಮತ್ತೆ ಬೇರೆ ಏನು ಅಲ್ಲ. ಆಯಿತು ಕೊಡಿ, ಜನರ ದುಡ್ಡೇ ತಂದು ಕೊಡ್ತಾರೆ ಏನೋ ಮಾಡಿ. ಆದರೆ ಒಂದಿಷ್ಟು ಶಾಶ್ವತ ಪರಿಹಾರ ಸಿಗಬೇಕಲ್ಲ. ಬರೀ ನಾವು ಹಾಗೆ ಟಾಟಾ ಮಾಡ್ತಾ ಹೋದೆ, ನಾನು ಅಲ್ಲಿ ಹೋದೆ ಅವ್ರಿಗೆ ಹೋಗಿ ಫೋಟೋ ತೆಗೆಸಿದ್ದೆ ಹೋದರೆ ಆಗಲ್ಲ. ಅದು ಅಲ್ಲಿ ಒಬ್ಬ ನೊಂದವಂಗೆ ಅಥವಾ ಹಾನಿ ಆದವಂಗೆ ಶಾಶ್ವತ ಪರಿಹಾರ ಕೊಟ್ಟರೆ ಅದು ಆ ಕುಟುಂಬಕ್ಕೆ ನಾವು ಶಾಶ್ವತವಾಗಿ ಒಂದು ಇದು ಕೊಟ್ಟಂಗೆ ಅಷ್ಟೇ. ಊರಿಗೆಲ್ಲ ಏನಾರು ಹೇಳಿಕೊಡ್ಲೇನೆ ಅವ್ರ ವಿರುದ್ಧ ನಾನು ಅಭಿವೃದ್ಧಿ ಮಾಡಿದಕ್ಕಾಗಿ ಅಂತ ಏನು ಅಭಿವೃದ್ಧಿ? ಈ ಕ್ಷೇತ್ರ ಕಾಗೋಡು ತಿಮ್ಮಪ್ಪನವ್ರು ಗೆದ್ದಂಥ ಕ್ಷೇತ್ರ, ಹಾಲಪ್ಪನವ್ರು ಗೆದ್ದಂಥ ಕ್ಷೇತ್ರ, ಅಭಿವೃದ್ಧಿ ಮಾಡಿದಂಥ ಇದ್ದಾರೆ. ಆಮೇಲೆ ಭೂಮಿಗಾಗಿ ಇಡೀ ರಾಜ್ಯದಲ್ಲಿ ಅದರಲ್ಲೂ ಕಾಗೋಡು ತಿಮ್ಮಪ್ಪನಂಥ ಕ್ಷೇತ್ರದಲ್ಲಿ ಇವತ್ತು ಈ ರೀತಿ 15 ಗುಂಟೆಗೋಸ್ಕರ ದಬ್ಬಾಳಿಕೆ ನಡೀತೈತಿ ಅಂದರೆ ಎಷ್ಟು ಮಟ್ಟಿ ಸರಿ? ಅದಕ್ಕಾಗಿ ನಾವು ಇದನ್ನು ಖಂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟ ಮಾಡೋಂಥ ಅದು ಅರಣ್ಯ ಇಲಾಖೆಯ ವಿರುದ್ಧ ಮತ್ತು ಇದಕ್ಕೆ ಯಾರು ಹಿನ್ನೆಲೆ ಇದ್ದಾರೆ ಅದನ್ನು ಸಹ ಅರಣ್ಯ ಇಲಾಖೆ ಸ್ಪಷ್ಟಪಡಿಸ್ಬೇಕಂತ ಈ ಮೂಲಕ